99 ಮಂದಿ ಸಹೋದರನ್ನು ಕೊಂದ ಆ ದುರುಳ ದುರ್ಯೋಧನಿಗೆ ಏನು ಮಾಡಿದೆ? ನಿನ್ನನ್ನು ಕಾರಾಗೃಹದಲ್ಲಿ ಹಾಕಿ ಒಂದು ಒಳಲೆ ನೀರು ಒಂದು ತುತ್ತನ್ನು ಕೊಟ್ಟು ನಿನ್ನ ತಂದೆ ಗಾಂಧಾರ ದೇಶದ ಅರಸನನ್ನು ನಿನ್ನ 99 ಮಂದಿ ಸಹೋದರರನ್ನು ಚಿತ್ರಹಿಂಸೆಯಿಂದ ನರಳಿ ನರಳಿ ಸಾಯಲು ಅವರ ಕಿಚ್ಚು ಏನಾಯಿತು? ಏನಾಯಿತು? ನಿನ್ನ ಸೇಡು ನಿನ್ನ ಕಿಚ್ಚು ನಿನ್ನ ಮಾಂಸ ಏನಾಯಿತು? ಪ್ರಚಂಡ ಆಖಂಡವನ್ನೇ ಮಾಡಬಲ್ಲ ಆಶ್ಚರ್ಯದ ಕಾಪಾಡ ವಿಚಾರನಾದ ಈ ಶಕುನಿಯೊಡನೆ ಮಗಳ ಸಡಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಒಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರೊಡನೆ ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ನಡುಗುತ್ತಿದೆ, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು, ಕೋಟಿ ಕೋಟಿ ಕಟಾರಿಗಳು ನನ್ನ ಹೃದಯವನ್ನು ನಾಟಿ ದುರ್ಯೋಧನ, ನಮ್ಮೆಲ್ಲರಿಗೂ ನೀನು ನುಡಿತಿದ್ದ ಒಂದು ಇಡಿ ಅನ್ನ, ಒಂದು ಒಡಲೆ ನೀರನ್ನು ಆಲೆಲ್ಲ ಸಹೋದರರು ನನಗೆ ಕೊಟ್ಟು ತಾವೆಲ್ಲ ಉಪವಾಸ ಮಾಡಿ ನಿನ್ನ ಸರ್ವನಾದ ಸದವಣೆಯನ್ನು ಸೇರಿಸಿ ಒಬ್ಬೊಬ್ಬರೇ ಸತ್ತರು. ದುರ್ಯೋಧನ, ಒಬ್ಬೊಬ್ಬರೇ ಸತ್ತರು. ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ನನ್ನ ಸುದ್ದಿ ಪಡಲದೆಂದುಳಿದು ನಿರಂತರ ಯಾತನೆಯಿಂದ ಬಂದು ಬೆಂದು ಕೊಂದು ಕುಷ್ಟನಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಚಿತ್ರವಾಗಿ ತುಂಡರಿಸಿ ನೋಡಿದರು. ವೇಷಕ್ಕೆ ವೇಷ, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ವಾಕ್ಯಗಳ ನೊರೆದು ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ಅಂದಿನ ನನ್ನ ಸರ್ಹೃದಯವು ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಡೆದು ನಿಂತ ಕಾಳಸರ್ಪವಾಗಿದ್ದೇನೆ. ಹಳಬೇಡಿರಿ ನನ್ನ ತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ, ನಿನ್ನ
ನಿನ್ನ 99 ಮಂದಿ ಸಹೋದರರ ಚಿನ್ನ ರುಂಡ ಮುಂಡಗಳನ್ನು ನಿನಗೆ ನರಕದಲ್ಲಿ ನಿರಾಜನೆಗೊಳಿಸುವನು. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೈಮರೆತು ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ನಿನ್ನಂತೆ ರಾಜಾದಿರಾಜ ರಾಜಮಾರ್ತಾಂಡ ಗಾಂಧಾರ ದೇಶದ ರಸ ಗಾಂಧಾರ ದೇಶವರ 99 ಸಹೋದರರ ಸರದಾರ ಶಕುನಿ ಭೂಪಾಲನಿಗೆ ಬಹುಪರ ಶಕುನಿ ಭೂಪಾಲನಿಗೆ ಬಹುಪರ. ಆದರೆ ನಿನ್ನ ಕುಟಿಲ ತಂತ್ರದಿಂದ ಅದು ನಾಶವಾಯಿತು. ದುರ್ಯೋಧನ ನಾಶವಾಯಿತು. ಗತಸ್ಮರಣೆಯಿಂದ ಭವಿಷ್ಯವೂ ಆಲಸ್ಯವಾದೀತು. ಆಗಿ ಓದುವುದಕ್ಕೆ ಚಿಂತಿಸಿ ಫಲವಿಲ್ಲ. ಹಾಗೆ ಓದುವುದಕ್ಕೆ ಚಿಂತಿಸಿ ಫಲವಿಲ್ಲ. ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ನನ್ನ ಕುಟಿಲ ತಂತ್ರದಿಂದ ಸರ್ವನಾಶಗೊಳಿಸುವೆನು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆ ತಂದು ನಿನ್ನನ್ನು ಸರ್ವನಾಶಗೊಳಿಸುವೆನು. ನಿನ್ನ ಹಸ್ತಿನಾವಧಿಯ ರತ್ನ ಸಿಂಹಾಸನವನ್ನು ರಕ್ತದ ಕಾಲುವೆಯ ನಿನ್ನ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಬೇಕು. ನಾಡಿನಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ನಿನ್ನ 99 ಮಂದಿ ಸಹೋದರನು ಸರ್ವನಾಶಗೊಳಿಸದಿದ್ದರೆ ಈ ಸೋಬಲ ರಾಜನಿಗೆ ಎಲ್ಲಿದೆ ಶಾಂತಿ, ಎಲ್ಲಿದೆ ಸಮಾಧಾನ, ಎಲ್ಲಿದೆ ಸೈರ್ಯ? ಶಕುನಿ ಎಂಬ 3 ಅಕ್ಷರದ ಅರ್ಥವಾದರೆ ಮತ್ತೇನು ಮೂಡ? ಸಾ ಎಂದರೆ ಶಕ್ತಿಯುತವಾದ, ಓ ಎಂದರೆ ಕುರುವಂಶವನ್ನೇ, ಈ ಎಂದರೆ ನಿರ್ನಾಮ ಮಾಡೋದಕ್ಕೆ ಈ ಶಕುನಿಯ ಜ್ವಾಲೆಯು ದಗದಗನೆ ಲೋಕಕರಾಳೆ ಹರಡಿದದಾವು ಎಲ್ಲೆಲ್ಲೂ ಹೊಳೆಯುವುದೆಂದ ಕೊರುವಂಶಜರು. ಹರಡಿದದಾವು ಎಲ್ಲೆಲ್ಲೂ ಹೊಳೆಯುವುದೆಂದ ಕೊರುವಂಶಜರು. ಧಗಧಗ 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 ಸಾಕು 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 ಸಾಕು. ಇಲ್ಲಿ ನೋಡಿ
ಮೂರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸರ ಸಾಲವ ಬೇಗ. ಮೂರ್ವರಲ್ಲೊಬ್ಬನೇ ಉಳಿದೆಗನೀಗ ತೀರಿಸಲಂತರ ಸಾಲವ ಬೇಗ. ಎಮ್ಮರವಾಗುವುದನ್ನಯ ಸೇಡು ಎಮ್ಮರವಾಗುವುದನ್ನಯ ಸೇಡು ಬಸವನೆಂಬುದು ಕೌರವನ ದಯಿಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಸೆರೆಮನೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಅಸ್ತಿನವತಿಯ ಸೆರೆಮನೆಯಲ್ಲಿಟ್ಟ. ಅಣ್ಣ ತಮ್ಮಂದಿರು ಮೂರುವರು ನಮಲದಗಿಟ್ಟು ಸೆರೆಮನೆಯಲ್ಲಿ ಸಾವು. ಅಣ್ಣ ತಮ್ಮಂದಿರು ಮೂರುವರು ನಾವು ನಮಲದಗಿಟ್ಟು ಸೆರೆಮನೆಯಲ್ಲಿ ಸಾವು. ತಗದಾಗ 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 ನೂರ್ವರಲ್ಲೊಬ್ಬನೇ ಉಳಿದಿಹನಿ ತೀರಿಸಲಂತರ ಸಾಲವ ಬೇಕ. ನೂರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲಂತರ ಸಾಲವ ಬೇಕ. ಎಮ್ಮರವಾಗುವುದನ್ನಯ ಸೇಡು ಎಮ್ಮರವಾಗುವುದನ್ನಯ ಸೇಡು ಬಸವನೆಂಬುದು ಕೌರವನ ತಗದಗ ತಗದಗ ತಗದಗ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಾಗುವ ಹಿಂಸೆಗಿಂತ ಈ ಶಕುನಿಯಿಂದ ಆಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪೋತೃ ಸೋಗದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನೇ ತೋರಿಸಿದನು. ನಿನಗಲ್ಲವೇ ಗೌರವೇಶ್ವರ, ನಿನ್ನ ವೈರಿಗಳು ಪಾಂಡವರು ಅನ್ನುವಷ್ಟರಲ್ಲಿ ನಿನ್ನ ಏನು ನಾನು ಮಾಡಿದ್ದು ಯುಕ್ತವೇ ಸಕುನಿ? ಗುರುರಾಜ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಪದ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲಗೊಳಿಸುವ ದುರ್ಯೋಧನ ಆಮೇಲಲ್ವಾ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಪಾಯ ವೀರನು. ನನ್ನೆರಡು ತೋಳ್ಬಲಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನು. ಆದರೆ ಯಾತಿ ಹಿಂಸೆ ಸಿಯೋದ ಕಲಹ ಇದು ಉಚಿತವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಯುದ್ಧವಾದನು ಎಂದು ಹೇಳಿದನು. ಆದರೆ ನಾನು ಅವನ ಮಾತನ್ನು ತಿರಸ್ಕರಿಸಿದನಲ್ಲ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅಣ್ಣ, ಕೃಷ್ಣನ ಹಸ್ತಿನಾವತಿಗೆ ಬಂದಿರುವನು. ಮುರಾರಿ ಬಂದಿಹನು. ವಿದುರನ ಮನೆಗೆ ಮುರಾರಿ ಬಂದಿಹನು. ಅವ ಶಕುನಿ ಮುರಾರಿ ಬಂದಿಹನು. ವಿರಾರಿಯ ಮಗೆ ವಿದುರನ ಮನೆಗೆ ಮುರಾರಿ ಬಂದಿಹನು. ಮುರಾರಿ ಮುರಾರಿ ವಿದುರನ ಸಂಧಿಸಿ ಮುರಾರಿ ಮುರಾರಿ ವಿದುರನ ಸಂಧಿಸಿ ರಾಜಧರ್ಮವ ಮೀರಿದ ಕಳನ ರಾಜಧರ್ಮವ ಮೀರಿದ ಕಳನ ಸಹಿಸಲು ಮನಕ್ಕೆ ಅಜಗಳವೆನಗೆ ಸಹಿಸಲು ಮನಕ್ಕೆ ಅಜಗಳವೆನಗೆ ಮುರಾರಿ ಬಂದಿಹನು.
ಮುರಾರಿ ಯಮಗೆ ವಿದುರನ ಮನೆಗೆ ಮುರಾರಿ ಬಂದಿಯಾನು ಮುರಾರಿ ಬಂದಿಯಾನು ಮುರಾರಿ ಬಂದಿಯಾನು ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸಿರುವಂತೆ ಶಾಂತಿ ಸಂಧಾನ ಏನು ಶ್ರೀಕೃಷ್ಣನು ಹಸ್ತಿನಾವತಿಗೆ ಬರುತ್ತಿರುವನೆ. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆದರ್ಪಿದ ಗೋಪಾಲಕನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸಿದವಲ್ಲ, ನಿರೀಕ್ಷಿಸುವುದಿಲ್ಲ. ಏಕೆ ಏಕೆ ಸಹೋದರ? ಆಗಲೇ ರಾಜಪ್ರಸಾದವನ್ನು ದಾಂಟಿ ಆ ದರಿದ್ರ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸಿರುವುದು. ಎಷ್ಟೊಂದು ಅವಹೇಳನ ಬಣ್ಣ, ಎಷ್ಟೊಂದು ಅವಹೇಳನ. ಸಹೋದರ, ಶ್ರೀಕೃಷ್ಣನು ಭಕ್ತರ ಪರಾಧೀನನು. ಅವನಿಗೆ ವಿದುರನಂತಹ ಭಕ್ತರಲ್ಲದೆ ಮತ್ತಾರಿರುವನು ಎಂದು ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಭವನಕ್ಕೆ ಬಂದೇ ಬರುವನು. ನನಗೋದರ ಚಿಂತಿಸಬೇಡ. ಆದರೂ ರಾಯಭಾರಿಯಾಗಿ ಬಂದವನು ಈ ರಾಜ ಮರ್ಯಾದೆಯನ್ನು ತಿರಸ್ಕರಿಸಿರುವುದು ಎಷ್ಟೊಂದು ಅವಹೇಳನ ಬಣ್ಣ, ಅವಹೇಳನ. ಕುಲಚಲದಿಂದ ಗದಿಸಿದ ಈ ಪಂಥ ಆ ಬಂಡ ಭೀಮರನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತಪಾನ ಮಾಡದ ಹೊರತು ನನ್ನ ಎದೆಯಲ್ಲಿರುವ ಕ್ರೋಧಾಗ್ನಿ ಕೊನೆಗೊಳ್ಳುವುದಿಲ್ಲವಣ್ಣ, ಕೊನೆಗೊಳ್ಳುವುದಿಲ್ಲ ಅಣ್ಣ. ನೀನವರನ್ನು ಕ್ಷಮಿಸಿದರೂ ಕ್ಷಮಿಸುವುದವರದು. ನಾನು ಮಾತ್ರ ಅವನ ಅಟ್ಟಹಾಸನು ಮಟ್ಟ ಹಾಕಿ ತುಳಿಯ ಬಿಡತಕ್ಕವನಲ್ಲ, ಬಿಡತಕ್ಕವನಲ್ಲ. ದುರಾತ್ಮಕರ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ ಅಗ್ರಜ. ದುರಾತ್ಮಕರ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಕೊಂಡರನ್ನು ಛೇದಿಸಿ ಚಲವ ಜಾಯಿಸಿ ಮೆರವನ, ಕೊಂಡರನ್ನು ಛೇದಿಸಿ ಚಲವ ಜಾಯಿಸಿ ಮೆರವನ. ದುರದಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನ, ದುರದಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನ, ಶಿರವ ಕಡಿದು ಬರುವೆನ, ಶಿರವ ಕಡಿದು ಬರುವೆನ, ಬರುವೆನ ಬರುವೆನ ಅಗ್ರಜ. ನನ್ನ ಸಹೋದರನು ಒಂದೊಂದು ಸಾರಿ ಅವನನ್ನು ಸಾಧನ ಮಾಡುವುದು ನನಗೂ ಅಸಂಭವವೆನಿಸುವುದು. ಮಾವ ಮದಗದಗಳೆತ್ತಿದ್ದರೇನು, ಸಿಂಹಕ್ಕೆ ಸಿಂಹವೇ ಸಾಧ್ಯವೇ. ಈಗ ಏನು ಮಾಡಲಿ ಮಾವ? ಕೃಷ್ಣನನ್ನು ಯುದ್ಧಕ್ಕೆ ಸಂಬಂಧಿಸಲೇ, ಸಂಧಿಗೆ ಸಂಬಂಧಿಸಲೇ, ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ಕ್ರೋಢೀಕರಿಸಿ ಆ ಮುರುಕು ಜೋಪಡಿ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದರೆ ಗೌರವೇಶ್ವರ, ಪ್ರಾರಂಭದಲ್ಲೇ ಸಹಿಸಾದಂಥ ಅಸಮಾಧಾನ ಇದನ್ನು ಭಕ್ತಿ ವೈರಾಗ್ಯಗಳಿಂದ ಈ ಅಪಮಾನವನ್ನು ಹೇಗೆ ಸಹಿಸಿವೆ ಗೌರವೇಶ್ವರ? ಹಾಗಾದರೆ ನನ್ನನ್ನು ಕೃಷ್ಣನಲ್ಲಿಗೆ ಕಳಿಸಿದ್ದು ಏಕೆ? ಆ ನಂದ ಗೋಪಾಲನ ಮನೆ ಬಾಗಿಲು ನಿಂತು ತಂದೆ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವಾಗುತ್ತೆ ಸಖಿ. ಅದಕ್ಕೂ ಒಂದು ಉದ್ದೇಶವಿತ್ತು ಗೌರವೇಶ್ವರ. ಏನದು? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಅದರ ಜೊತೆ ಸರವಸ ಮಾಡಬಹುದಲ್ಲವೇ? ಸಕುನಿ, ಕೃಷ್ಣನ ವಿಜಯೋನ್ಮತ್ತವಾದ ಸೈನ್ಯ ನಿನಗೆ ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನನ್ನು ಬಂದಿದ್ದರೆ ಬೇಡ ಎಂದು ತಿರಸ್ಕರಿಸಬೇಕಾಯಿತು ದುರ್ಯೋಧನ. ಆದರೆ ಅರ್ಜುನು ನಿನ್ನನ್ನು ಅಪಾಯದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅದರಿಂದ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅವರು ಕೃಷ್ಣನ ಆರಾಧ್ಯದಾರಗರು. ಅವರನ್ನು ಬೇರೆ ಮಾಡುವುದಕ್ಕೆ ಆಗುವುದಿಲ್ಲ ಕೃಷ್ಣನಿಂದ.
ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೇ ಆದರೆ ಕೊಟ್ಟೇ ಆದರೆ ನಿನ್ನ ಸರ್ವನಾಶಕ್ಕೆ ನೀನೇ ಪಗಡೆ ಆಟದಲ್ಲಿ ಸೋತಾಗಲೇ ಅವರು ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಈಗ ಮತ್ತೆ ಅದನ್ನು ಹೊಂದುವುದು ಎಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿಡುವುದು ನಿನಗೆ ಉಚಿತವೇ ಗೌರವೇಶ್ವರ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಿಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದಿಂದ ಮೇಲೆ ಮಿಂದ ಮೇಲೆ ಈ ದೈನಾವೃತ್ತಿ ಹೇಗೆ ದೇಯಿ ಎಂದು ಸೋಮರಾಜ, ಹಾಗಾದರೆ ಯುದ್ಧವೇ ಸಿದ್ಧವೆಂದು ಅವರಿಗೆ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಯುದ್ಧವೇ ಸಿದ್ಧವಿಲ್ಲವೇ ಮಾವ? ಅದಷ್ಟು ಮಾತ್ರ ಅಲ್ಲ ಗೌರವೇಶ್ವರ, ಬಾರಿಗೂ ಸಂಧಿಯ ನೆಪವನ್ನೊಡ್ಡಿ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇದೆ ಗೌರವೇಶ್ವರ. ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ಗೌರವೇಶ್ವರ. ಆಗಲಿ ನಡೆ ಮಾವ, ನಿನ್ನ ಸಲಹೆ ಹೊರತಾಗಿಯೂ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅದನ್ನು ಚಿಂತಿಸಬೇಡ, ನಡೆ ಮಾವ, ಹೋಗೋಣ. ನಡಿ ಗೌರವೇಶ್ವರ, ನಡೆ ಗೌರವೇಶ್ವರ ನಡೆ. ಮುರುಸುವೆನು ನಿನ್ನಯ ತೊಡೆ. ಎಷ್ಟು ದಿನ ನಿನ್ನ ಅಧಿಕಾರ? ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕಪ್ಪಿ ಮೆರಳಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಊಟ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಪ್ಪಿ ಮೆರಳಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಊಟ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲೇ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲೇ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲೇ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲೇ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ? ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ? ಆ ನಂಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮರದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಸೌರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನ, ಅನ್ಯಾಯದಿಂದ ಪ್ರಾಣ ಬಿಡುವ ಸೂತ ಕರ್ಣನು, ಪಾಪ ಕರ್ಣ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಬಲೆ ಬಲೆ ಜಗಜ್ಜಕ್ಕೆ ಭೀಮ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ಕಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ಇಲ್ಲ ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ.
ಅಧಿಕಾರ 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 ಮದದಿಂದ ಕೊಟ್ಟು ಬೆಳೆಯುವೆ ಆ ಬಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ वसुदेवं सुतं देवं कंसचारूणमर्दनम् वसुदेवं सुतं देवं कंसचारूणमर्दनम् देवकी परमानन्दम् कृष्णं वन्दे जगद्गुरुं कृष्णं वन्दे जगद्गुरुम् Ramaṇā Śyamalakāya Krishna Bama Ramaṇā Bama Ramaṇā Śyamalakāya Krishna Bama Ramaṇā Maunendra Nutanama Sampurna Shama Maunendra Nutanama Sampurna Shama Munikola Soma Munikola Soma Nirguna Dama Bama Ramaṇā Śyamalakāya Krishna Bama Ramaṇā Krishna 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 Shri Rukmini Lola Vari Jamala Shri Rukmini Lola Vari Jamala Varaguna Shila Varaguna Shila Vasudeva Bala
ರಮಣ್ಣ ಕೃಷ್ಣ 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 ಹೇ ಕೃಷ್ಣ, ಇಲ್ಲಿಗೆ 40 ವರ್ಷಗಳಿಂದಲೂ ಕಾಮಕ್ರೋಧಾದಿಗಳಿಗೆ ಅಧೀನ ಕೊಡುವ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯರ ಕ್ಷೀರವನ್ನು ಸೇವಿಸುತ್ತಾ ಸದಾ ನಿನ್ನ ಧ್ಯಾನದಲ್ಲಿಯೇ ಕಾಲ ಕಳೆಯುತ್ತಿರುವೆನು. ನಾನು ಮಾಡಿದ ಪಾಪವೆಲ್ಲ ನಿಶ್ಶೇಷವಾಗಿ ತೀರಿ ಆ ಪರಮಾತ್ಮನು ದರ್ಶನ ಕೊಡುವನೇ. ಆ ಪರಮಾತ್ಮನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನ ಆಚರಿಸಿದರೂ ಸಹ ಆ ಮಂಗಳ ಸ್ವರೂಪನಾದ ಪರಮಾತ್ಮನು ದರ್ಶನ ಕೊಡುವುದಿಲ್ಲ. ಇನ್ನು ಈ ನಿರ್ಭಾಗ್ಯನಾದ ನನಗೆ ಪರಮಾತ್ಮನು ದರ್ಶನ ಕೊಡುವನೇ. ಸಕಲ ಸೌಲಭ್ಯಗಳಿಂದಲೂ ಮೆರೆಯುತ್ತಿರುವ ಆ ಕೌರವೇಶ್ವರನ ಬಳಿಗೆ ಬಂದಿರುವಾಗ ಪರಮಾತ್ಮನು ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಬಾತರ ಮನೆಗೀಗ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸಹಿಯಾರೋ ಜಗದ ರಾಶಿಲನ್ನೇ ಬಾರೋ ನಿನ್ನ ಮುಖ ತೋರೋ ನಿನ್ನ ಸಹಿಯಾರೋ ಜಗದ ರಾಶಿಲನ್ನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರಯ್ಯ ಅಂದಿಗೆ ಪಾಡಗವು ಕಲಂದುಗೆ ಕಿರುಗೆಜ್ಜೆ ಅಂದಿಗೆ ಪಾಡಗವು ಕಲಂದುಗೆ ಕಿರುಗೆಜ್ಜೆ ದಿಮ್ ದಿಮ್ಮೆ ದಿಮೆ ದಿಮೆ ದಿಮೆರನುತ್ತ ಪೊಂಗಳನ್ನ ಊದುತ್ತಾ ಪೊಂಗಳನ್ನ ಊದುತ್ತಾ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸಹಿಯಾರೋ ಜಗದ ರಾಶಿಲನ್ನೇ ಬಾರೋ ನಿನ್ನ ಮುಖ ತೋರೋ ನಿನ್ನ ಸಹಿಯಾರೋ ಜಗದ ರಾಶಿಲನ್ನೇ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರಯ್ಯ
ನಿನ್ನ ಭಕ್ತರ ಮನೆಗೀಗ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸಹಿಯಾರೋ ಜಗದ ರಾಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸಹಿಯಾರೋ ಜಗದ ರಾಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರಯ್ಯ ಕೃಷ್ಣಯ್ಯ ಬಾರಯ್ಯ ಹೇ ಪರಮಾತ್ಮ, ನಿನ್ನ ಸ್ವರೂಪವನ್ನು ನೋಡಿ ಆನಂದ ಪಡುವುದಕ್ಕೆ ಕಾದಿರುವ ನಾನು ಸರಿ ಸರಿ ಆಯ್ತು ಆಯ್ತು ಬನ್ನಂಡ ಆಯ್ತು ಇದು ದೇವರಾಜ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರುತೋಪಶಯನಂ ವಿಷ್ಣುಪಾದೋದುಕಂ ಪಾವನಂ ಶುಭಂ ವಿಷ್ಣುಪಾದೋದುಕಂ ಶುಭಂ ಪರಮಾತ್ಮ, ಈ ದೀನನ ಮೇಲೆ ಕರುಣೆ ತೋರಿದೆಯಾ ದೇವಾ? ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ
ಕೋಟಿ ವಂದನವಯ್ಯ ಕೋವಿದಯರ ರಸ ಅನಂತ ವಂದನವಯ್ಯ ಆದಿಮೈಮ ರೈತ ಕೃಷ್ಣ ಕೃಷ್ಣ. ಪರಮಾತ್ಮ ನಿನ್ನ ದರ್ಶನ ಮಾತ್ರದಿಂದ ನಾನು ಧನ್ಯನಾದೆನು ಪ್ರಭು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿಲ್ಲ. ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ. ಬೆಳಗಿದೆಯ ಮನ ಮಂದಿರದೆ ಆರಿಸಿದೆಯ ಅಂಧಕಾರ ಮನದೆ ಪರಮಾತ್ಮ. ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ. ಪಾಲಕಡಲೊಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ. ಪಾಲಕಡಲೊಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ. ಕಡುಶಿಲೆಯಾದ ಈ ಜಡನ ಕಡೆದು ಅರಿಯೇ ಕಡುಶಿಲೆಯಾದ ಈ ಜಡನ ಕಡೆದು ಅರಿಯೇ ಭವ್ಯ ಮೂರ್ತಿಯ ಮಾಡಿದೆಯ. ಭವ್ಯ ಮೂರ್ತಿಯ ಮಾಡಿದೆಯ. ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳು ಧರಿಸಿದೆಯ. ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳು ಧರಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಪರಮಾತ್ಮ ಕರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನಂದ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ನೆನೆಯುವರು. ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಬಹಳ ದೂರದಿಂದ ತಿಳಿದು ಬಂದಿರುವೆನು. ನನಗೇನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ ಸಕಲ ಲೋಕವನ್ನೇ ತನ್ನ ಉದರದಲ್ಲಿಟ್ಟುಕೊಂಡು ಸಮಸ್ತ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅಣುಸ್ವರೂಪನಾದ ನಾನೇನು ಕೊಡಬಲ್ಲೆ ಪರಮಾತ್ಮ? ನನ್ನನ್ನು ಪರೀಕ್ಷಿಸುತ್ತಿರುವೆ ಆ ದೇವ. ವಿದುರ, ನಾನು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿದ್ದನು. ನಿನ್ನ ಭಕ್ತಿ ಎಂಬ ಸಾರವು ನನ್ನನ್ನು ಸೆಳೆದು ತಂದಿತ್ತು. ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ ಭಕ್ತಿಯ ಪಾಠನೆ ಚಿತ್ತವನ್ನೊಲಿಸಿದೆ. ಒಡವಿಯೊಡಸಿ ರೋಮಣಿ ನೀನೆ. ವಿದುರ, ಪರಮಾತ್ಮ ಒಡವಿಯೋ ಭಕ್ತಸಿ ರೋಮಣಿ ನೀನೆ. ಒಡವಿಯೋ ಭಕ್ತಸಿ ರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ
ಹೋದರು ಮನ ಇತ್ತಲೆ ಬರುವುದು ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ ಪರಮಾತ್ಮ ಶಕ್ತನೆ ನೆನೆಸಿದ ಮತ್ತ ಸುಯೋಧನ. ವಿದುರ ಭಕ್ತನೆ ನೆನೆಸಿದ ಚಿತ್ತ ಸುಯೋಧನ. ವಿದುರ ಪರಮಾತ್ಮ ಶಕ್ತನೆ ನೆನೆಸಿದ ಮತ್ತ ಸುಯೋಧನ. ಶಕ್ತನೆ ನೆನೆಸಿದ ಮತ್ತ ಸುಯೋಧನ. ಶಕ್ತನೆ ನೆನೆಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಮನೆ. ಇದರ ಭಕ್ತನೆ ನಿನಗಿಂತ ಉತ್ತಮನೆ ನಿಮನೆ ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ ನನ್ನನ್ನೇ ಧ್ಯಾನಿಸುತ್ತ 40 ವರ್ಷಗಳಿಂದಲೂ ಪ್ರಪಂಚದ ಭೋಗ್ಯ ಭಾಗ್ಯ ವಸ್ತುಗಳನ್ನು ತೊರೆದು ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಳ್ಳುವ ಆಹಾರವನ್ನು ತೊರೆದು ಈ ಕುಟೀರದಲ್ಲೇ ವಾಸ ಮಾಡುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ಅದು ಹಾಗಿರಲಿ, ನನಗೆ ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ. ವಿದುರ ಹಿಂದೆ ನನಗೆ ಬೇಕಾದ ಆಹಾರವು ಅದೇ ಅಲ್ಲವೇ ವಿದುರ. ಹಿಂದೆ ಕುಚೇಲು ತಂದಿದ್ದ ಅವಲಕ್ಕಿ ಸಾರವು ನಾನು ಈಗಲೂ ನೆನಪಿಗೆ ಬರುತ್ತಿರುವುದು. ಸಬರೆಯು ಭಕ್ತಿಯಿಂದ ಕಚ್ಚಿ ಹಾರಿಸಿದ ಹಣ್ಣು ಈಗಲೂ ಕೂಡ ನನಗೆ ನೆನಪಿಗೆ ಬರುತ್ತಿರುವುದು. ಈ ಕ್ಷೀರವು ಅದಕ್ಕಿಂತ ಶ್ರೇಷ್ಠವಾದದ್ದು. ನಾನು ಬಹಳ ದಿನಗಳಿಂದಲೂ ಹುಡುಕುತ್ತಿರುವನು. ನನಗೇನಾದರೂ ಆಹಾರವನ್ನು ಕೊಡುವಿದರ. ಪರಮಾತ್ಮ ಏನು ಹೇಳಲಿ, ನಿನಗಾಗೆಂದಿಟ್ಟಿದ್ದ ಹಾಲನ್ನೆಲ್ಲ ಈಗ ತಾನೇ ನಿನಗರ್ಪಿಸಿ ಕುಡಿದು ಬಿಟ್ಟೆನಲ್ಲ ದೇವ. ಅದರ ತಳಭಾಗದಲ್ಲಿ ನಿನ್ನ ನಾಲಿಗೆ ನೆನೆಯುವಷ್ಟು ಹಾಲಿಲ್ಲವಲ್ಲ ಪರಮಾತ್ಮ. ವಿದುರ ನನಗಾಗಿ ಸಮರ್ಪಿಸಿದ ಮೇಲೆ ಸ್ವಲ್ಪವಾದರೂ ಇರಲೇಬೇಕಲ್ವಾ, ಅದನ್ನೇ ತೆಗೆದುಕೊಂಡು ಬಾ ವಿದುರ. ಹಾಲನ್ನಿಟ್ಟುಕೊಂಡು ಇಲ್ಲ ಎನ್ನುವೆಯೋ? ನೋಡುವಿದುರ ಪಾಲ ಹಸುವಿನ ಹಾಲ ನೋಡುವಿದುರ. ವಿದುರ ನೋಡುವಿದುರ ಪಾಲ ಹಸುವಿನ ಹಾಲ ನೋಡುವಿದುರ. ವಿದುರ ಗೊಂಬೆಯಳು ಗೊಂಬೆ ಹೋದು ನೆರೆ ತೊರೆಯಲ್ಲಿ ಮಗೆಯುತ್ತ ನೋಡುವಿದುರ ಪಾಲ ಹಸುವಿನ ಹಾಲ ನೋಡುವಿದುರ. ಯತಿಯ ಪೊಂದುತೆ ನೀತಿಯನ್ನೆಸಗುತ್ತೆ. ವಿದುರ ಯತಿಯ ಪೊಂದುತೆ ನೀತಿಯನ್ನೆಸಗುತ್ತೆ. ದರೆಯಳು ಭಕ್ತನೇ ನೀನಹುದೇ. ವಿದುರ ಪರಮಾತ್ಮ ಖ್ಯಾತಿಯ ಪೊಂದುತೆ ನೀತಿಯನ್ನೆಸಗುತ್ತೆ. ದರೆಯಳು ಭಕ್ತನೇ ನೀನಹುದೇ. ನೋಡುವಿದುರ ಪಾಲ ಹಸುವಿನ ಹಾಲ ನೋಡುವಿದುರ. ವಿದುರ ಕ್ಷೀರಸಾಗರವೇ ಹರಿದು ಬರುತ್ತಿದೆ ನೋಡು. ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು
ಇಲ್ಲ ಎನ್ನುವೆ ವಿದುರ. ಪರಮಾತ್ಮ, ವಿದುರ, ನೀನು ಕೊಟ್ಟ ಹಾಲನ್ನು ಕುಡಿದು ಸಂತುಷ್ಟನಾದನು ವಿದುರ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದ ದೇವಾ. ब्रह्माण्डदेशं भूयोर्भक्तपरिपालितं सप्तादिमुनिवन्दितं दानवकुलविनाशितं सागराशयना शिरसागराशयना सागराशयना शिरसागराशयना मुरलीधर करुणाकर पालिसै श्रीधर मुरलीधर करुणाकर पालिसै श्रीधर सागर शयना चिरसागर शयना ವಮನ ರೂಪದ ಬಲಿಹರ ನಿನ್ನ ನಾಮಾದಿ ದೈವವು ಬಲು ಅಮರ ವಮನ ರೂಪದ ಬಲಿಹರ ನಿನ್ನ ನಾಮಾದಿ ದೈವವು ಬಲು ಅಮರ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಮಸನಿಗಿದ ದಾಮೋದರ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರಸಾಗರ ಶಯನ ಪರಮಾತ್ಮ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರಸಾಗರ ಶಯನ ಪರಮಾತ್ಮ ವಿದುರ, ಪಾಂಡವ
ದೇವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯ ದೇವ? ಭಕ್ತರಿಗಾಗಿ ದೂತತ್ವವನ್ನು ವಹಿಸಿ ಬಂದಿರುವೆಯಲ್ಲ ದೇವ? ಭಕ್ತ ಪರಾಧೀನನೆಂಬ ಬಿರುದು ನಿನಗಲ್ಲದೆ ಮತ್ತಾರಿಗೆ ಸಲ್ಲುವುದು ಪರಮಾತ್ಮ? ವಿದುರ, ನಾನು ನನ್ನ ಹತ್ಯೆಯಾದ ಕುಂತಿದೇವಿ ಮನೆಗೆ ಹೋಗಿ ಅಲ್ಲೊಂದು ವಿಚಾರವನ್ನು ಚರ್ಚಿಸಿ ಆನಂತರ ದುರ್ಯೋಧನ ರಾಜ್ಯಸಭೆಗೆ ಹೋಗುವೆನು. ವಿದುರ, ದುರ್ಯೋಧನ ರಾಜ್ಯಸಭೆಯಲ್ಲಿ ಒಂದು ವಿಚಿತ್ರವು ನಡೆಯುವುದು ನೀನು ಭಾವಿದುರ ನೋಡುವೆ ಅಂತೆ. ಆಗಲಿ ಪರಮಾತ್ಮ.